ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಆಸ್ತಿ ಮತ್ತು ಐಷಾರಾಮಿ ವಸ್ತುಗಳ ಕುರಿತು ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ತೀವ್ರ ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಕುಮಾರಸ್ವಾಮಿ ಅವರ ಬಳಿ 85 ವಾಚ್ಗಳು ಹಾಗೂ 700 ರಿಂದ 800 ಎಕರೆ ಜಮೀನಿದೆ ಅಂತ ಆರೋಪಿಸಿದ್ದಾರೆ. ವಾಚ್ಗಳ ಒಟ್ಟು ಮೌಲ್ಯವೇ 10 ರಿಂದ 20 ಕೋಟಿ ರೂಪಾಯಿ ಆಗಬಹುದು. ಹಾಗಾದ್ರೆ ಈ ಆಸ್ತಿಯ ಮೂಲವೇನು ಅಂತ ಪ್ರದೀಪ್ ಈಶ್ವರ್ ಪ್ರಶ್ನಿಸಿದ್ದಾರೆ. ಬಿಡದಿಯಲ್ಲಿ ಅನಿತಾ ಕುಮಾರಸ್ವಾಮಿ ಅವರ ಹೆಸರಿನಲ್ಲಿರುವ 32 ಎಕರೆ ಜಮೀನಿನ ಖರೀದಿಗೂ ಹಣ ಎಲ್ಲಿಂದ ಬಂತು ಅಂತ ಪ್ರದೀಪ್ ಈಶ್ವರ್ ಪ್ರಶ್ನೆಯನ್ನ ಕೇಳಿದ್ದಾರೆ. ಪರಿಶ್ರಮ್ ನೀಟ್ ಅಕಾಡೆಮಿಗೆ ಸಿಎ ನಿವೇಶನ ಮಂಜೂರಾತಿ ಕುರಿತು ಬಂದಿರುವಂತಹ ಆರೋಪಗಳನ್ನು ಕೂಡ ಪ್ರದೀಪ್ ಈಶ್ವರ್ ತಳ್ಳಿ ಹಾಕಿದ್ದಾರೆ. ಇಲ್ಲಿ ತಮ್ಮ ವಿರುದ್ಧ ಐಟಿ ಅಥವಾ ಇಡಿ ದಾಳಿ ನಡೆಸೋಕೆ ತಾಕತ್ತಿದ್ರೆ ನಡೆಸಲಿ ಅಂತ ಸವಾಲನ್ನು ಕೂಡ ಹಾಕಿದ್ದಾರೆ. ತಮ್ಮ ಸಂಸ್ಥೆಯ ಆದಾಯಕ್ಕೆ ನಿಯಮಿತವಾಗಿ ತೆರಿಗೆ ಪಾವತಿಸಿರುವುದಾಗಿಯೂ ನ್ಯಾಯಾಲಯಕ್ಕೆ ಅಗತ್ಯ ದಾಖಲೆಗಳನ್ನು ಸಲ್ಲಿಸುವುದಾಗಿಯೂ ತಿಳಿಸಿದ್ದಾರೆ. ಒಟ್ಟಾರೆ ಕುಮಾರಸ್ವಾಮಿ ಅವರ ಆಸ್ತಿ, ವಾಚ್ಗಳ ಮೌಲ್ಯ ಮತ್ತು ಭೂ ಖರೀದಿ ಕುರಿತು ಈ ಪ್ರದೀಪ್ ಈಶ್ವರ್ ಹಲವು ಗಂಭೀರ ಆರೋಪಗಳನ್ನ ಮಾಡಿ ಸ್ಪಷ್ಟನೆ ನೀಡುವಂತೆ ಆಗ್ರಹಿಸಿದ್ದಾರೆ. ನನಗಿರೋ ಮಾಹಿತಿ ಪ್ರಕಾರ ನಿಮ್ಗೊಂದು 700-800 ಎಕರೆ ಜಮೀನ್ ಇದೆ ಅಲ್ಲ ಕುಮಾರಣ್ಣ, ಅದು ಏನ್ ಕುಮಾರಣ್ಣ? ರಾಮನಗರದಲ್ಲಿ ಫಾರ್ಮ್ ಹೌಸ್ ಅಲ್ಲಿ ಬದನೆಕಾಯಿ ಮಾರಿ ತಗೊಂಡ್ರ? ಸೋರ್ಸ್ ಹೆಂಗೆ ಕುಮಾರಣ್ಣ? ಬಿಡದಿ ರೈತರಿಗೆ ಕೇಳ್ತಾ ಇದ್ದೀನಿ. ಬಿಡದಿಯಲ್ಲಿ ಅನಿತಕ್ಕದು 32 ಎಕರೆ ಜಮೀನಿದೆ. ಇದು ನಾನು ಹೇಳಿದ್ದಲ್ಲ, ನೆನ್ನೆ ಅನಿತಕ್ಕ ಅವರೇ ಹೇಳಿದ್ದು ಬಿಡದಿಯಲ್ಲಿ 32 ಎಕರೆ ಇದೆ ಅಂತ. ಕುಮಾರಣ್ಣ 32 ಎಕರೆ 1 ಕೋಟಿ ರೂಪಾಯಿ ಅನ್ನೋಣ ಬಿಡದಿ ಹತ್ರ ನೀವು ತಗೊಂಡಾಗ. 32 ಕೋಟಿ ಹೆಂಗ್ ಬಂತು ಕುಮಾರಣ್ಣ? ರಾಮರಾಜ್ ಪಂಚೆ ಮಾಡಿದ್ರ ಕುಮಾರಣ್ಣ? ರಾಮರಾಜ್ ಬನೀನ್, ರಾಮರಾಜ್ ಶರ್ಟ್, ರಾಮರಾಜ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ರ ಕುಮಾರಣ್ಣ? ಇಲ್ಲ ನಿಮ್ ಫಾರ್ಮ್ ಹೌಸ್ ಅಲ್ಲಿ ಬದನೆಕಾಯಿ ಬೆಳೆಯುತ್ತಲ್ಲ, ಅದಕ್ಕೇನಾದ್ರೂ ರೇಟ್ ಜಾಸ್ತಿ ಬಂದಿತ್ತ ಕುಮಾರಣ್ಣ? ನೀವೀಗ ನನಗಿರೋ ಮಾಹಿತಿ ಪ್ರಕಾರ ನಿಮ್ಗೊಂದು 700-800 ಎಕರೆ ಜಾಗ